ಥು ಇವಳು ಸವಾಸನೆ ಬೇಡ ಅನಿಸುತ್ತೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದುಬಿಟ್ರೆ ಯಾವುದೂ ಇರಲ್ಲ. ಹೌದು, ನಾನು ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ತಗೊತಾ ಇದ್ದೀನಿ? ನಾನು ಯಾಕೆ ಇಷ್ಟೊಂದು ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಯಾಕೆ ಇಷ್ಟೊಂದು ಕೊರಗಬೇಕು? ಒಳ್ಳೆ ಹುಡುಗಿನ ಮದುವೆ ಆಗಿ, ಒಳ್ಳೆಯ ಗುಣ ಇರೋ ಅಂಥ ಹುಡುಗಿನ ಮದುವೆ ಆಗಿ ನಾನು ಚೆನ್ನಾಗಿರ್ಬೋದಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ತಗೋಬೇಕು ನಾನು ಅಷ್ಟಕ್ಕೂ? ಇದನ್ನು ಇಲ್ಲಿಗೆ ಬಿಟ್ಟಾಕ್ಬಿಡ್ಬೇಕು. ಬಿಟ್ಟಾಕ್ಬಿಟ್ಟು ನಾನು ಚೆನ್ನಾಗಿರೋದು ನೋಡ್ತೀನಿ. ಒಂಥರ ಸುಸ್ತಾದಂಗೆ ಆಯಿತು, ಅದಕ್ಕೆ ಸ್ವಲ್ಪ ನೆರಳಿತ್ತಲ್ಲ, ಅದಕ್ಕೆ ಕೂತ್ಕೊಂಡೆ. ಬಿಟ್ಟಾಕ್ಬಿಡ್ತೀನಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರು ಒಳ್ಳೆಯವರು, ಶಂಕರಣ್ಣ ಮತ್ತು ಪದ್ಮಕ್ಕ ತುಂಬ ಒಳ್ಳೆಯವರು. ಅವ್ರನ್ನ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಒಟ್ಟಿನಲ್ಲಿ ನಾನು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ತಲೆ ಕೆಡಿಸ್ಕೊಂಡು ಯಾಕೆ ನನ್ನ ಜೀವನ ಹಾಳು ಮಾಡ್ಕೋಬೇಕು, ನನ್ನ ಆರೋಗ್ಯ ಹಾಳು ಮಾಡ್ಕೋಬೇಕು? ಹೋಗಾದರೆ ಅವಳು ಅನುಭವಿಸ್ಕೊಂಡು ಅವಳ ಜೀವನ ಹಾಳು ಮಾಡ್ಕೊತಾಳೆ ಅಷ್ಟೇ. ನಾನು ಸುಮ್ಮನೆ ಆಗ್ಬಿಡ್ತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇಪ್ಪಟ್ಟು. ಏನೋ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ ಅನ್ನೋ ಒಂದು ಸಿಟ್ಟಿಗೆ ನೋಡಿ ಹಿಂಗೆ ಮೋಸ ಮಾಡಿಬಿಟ್ಲಲ್ಲ ಅಂತ ಒಂದು ಸಿಟ್ಟಿಗೆ ಹಿಂಗೆ ನನಗೆ ಬೇಜಾರಾಯಿತು ಅಷ್ಟೇ. ಇವಾಗ ಯೋಚನೆ ಮಾಡ್ತಾಯಿದ್ರೆ ನನಗೆ ಹಂಗೆ ಅನ್ನಿಸ್ತೈತೆ. ನಾನು ಎಂಥ ಕೆಲಸ ಮಾಡ್ಕೊಂಡೆ ಅಂತ ಬೇಜಾರು. ಸುಮ್ಮನೆ ಇವಾಗ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಯಾಕೆ ಕೊರಗಬೇಕು? ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಆಗ್ಲೇಳು ಯಾವುದಾದ್ರೂ ಹುಡುಗಿನ ನೋಡಿ ಮದುವೆ ಆಗ್ಬಿಟ್ಟು ನನ್ನ ಪಾಡಿಗೆ ನಾನು ಹೊಸ್ದಾಗಿ ಜೀವನ ಶುರು ಮಾಡ್ತೀನಿ ಅಷ್ಟೇ. ಒಳ್ಳೆ ಹುಡುಗಿ ಸಿಕ್ಕರೆ ಚೆನ್ನಾಗಿ ನೋಡಿಕೊಂಡು ಇದ್ದು ಬಿಡ್ತೀನಿ. ಬಿಡು, ಇವಳು ನನ್ನಂತನ್ನ ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ದಾಳೆ ಅಂತಂದರೆ ನಾನು ಬರೋ ಅಂತ ನನ್ನ ಹೆಂಡ್ತಿಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೆಲ್ಲ ಕನ್ಸ್ಕೊಂಡಿದ್ದೆ. ಬಿಡು, ಬೇಡ, ಇವಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿಗೆ ಬಿಟ್ಟು ಹಾಕ್ಬಿಡ್ತೀನಿ. ಇನ್ಮೇಲೆ ಅವಳು ಮಾತಾಡ್ಸೋಕ್ಕೂ ಬರೋದಿಲ್ಲ, ಅವಳನ್ನ ಏನು ಕೇಳೋದೂ ಇಲ್ಲ, ಏನಿಲ್ಲ, ಆರಾಮಾಗಿದ್ದು ಬಿಡ್ತೀನಿ. ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣರಿಬ್ಬರಳ ಇದ್ದಾರೆ, ಅವರೇ ಎಲ್ಲಾದರೂ ನೋಡಿ ಮದುವೆ ಮಾಡ್ತಾರೆ ಅಷ್ಟೇ. ಏನಕ್ಕೆ ತಲೆ ಕೆಡಿಸ್ಕೊಂಬಂದು ನಾನು? ಇವಳೇನು ನನ್ನ ಸಂಬಂಧಿಕಲಲ್ಲ, ಏನು ಬಿಡಪ್ಪ ಬೇಕಾಗಿರೋಳು ಹತ್ರದವಳು ಅನ್ನಂಗಿಲ್ಲ, ಏನಿಲ್ಲ. ಇವಳು ಯಾವಳಿಗೋ ನಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಇದೇನಪ್ಪ ಸಿದ್ದು ಇಲ್ಲಿ ಕೂತ್ಕೊಂಡಿದ್ದಾನೆ? ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾನೆ? ಪಾಪಚ್ಚಿ ತುಂಬ ಒಳ್ಳೆ ಹುಡುಗ ಇವನು, ಭಾಳ ಒಳ್ಳೆ ಹುಡುಗ. ಪಾಪ ಅವಳಿಂದ ಇವನು ಲೈಫನ್ನು ಹಾಳು ಮಾಡ್ಕೊಂತಾನೆ ಅಷ್ಟೇ. ಪಾಪ ನಾನು ಹಂಗೆ ಅನ್ಕೊಂತಿದ್ದೆ, ಇಂಥ ಒಳ್ಳೆ ಹುಡುಗ ಹೋಗಿ ಅವಳಿಗೆ ಬಿದ್ದೋಗ್ಬಿಟ್ನಲ್ಲಪ್ಪ ಅಂತ. ತುಂಬ ಒಳ್ಳೆಯವನು ಸಿದ್ದು, ನಾನು ನೋಡಿದ್ದೇನಲ್ಲ, ತುಂಬ ಒಳ್ಳೆಯವನು. ಧನುಷ ಬರ್ತಾ ಇದ್ದಾಳೆ. ಧನುಷ ಬಾ ಧನುಷ. ಆ ಲೋಫರ್ ಮುಂಡೆಯಿಂದ ನಾನು ನಿನ್ನ ಮಾತಾಡಿಸ್ತಾ ಇರಲಿಲ್ಲ. ಅವಳು ಮಾತು ಕೇಳಿಕೊಂಡು ನಾನು ಮಾತಾಡಿಸ್ಬೇಕು ನಿನ್ನ. ಇನ್ಮೇಲೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಬಾ ಧನುಷ. ಅವಳು ಅವಳನ್ನ ಮರ್ತು ಬಿಡ್ತೀನಿ. ಅವಳು ಸಹವಾಸಕ್ಕೆ ಹೋಗಲ್ಲ. ಹಾಕ್ಸಿದ್ದು ಏನಾಯಿತು ನೋಡು, ಅವಳು ಮಾತು ಕೇಳ್ಕೊಂಡು ನಾನು ಮಾತಾಡಿಸ್ತಾ ಇರಲಿಲ್ಲ. ನಾನು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಕ್ಲೋಸ್ ಆಗಿದ್ದೆ. ಅವಳು ಮಾತು ಕೇಳ್ಬಿಟ್ಟು ನಾನು ಮಾತಾಡಿಸ್ದಂಗೆ ಅದೇ ನೀನು ನೋಡು, ಅವಳು ಎಂಥವಳು ಅಂತ ಈಗ ಗೊತ್ತಾಯ್ತಾ? ನಾನು ಅವತ್ತೇ ಹೇಳ್ದೆ ತಾನೆ, ಬೇಡ ಅವಳು ಸವಾಸ ಬೇಡ ಕಣೋ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿದೆಯಾ, ಚೆನ್ನಾಗಿರೋ ಅಂತ ಹೇಳಿ ನಾನು ಅವತ್ತೇ ಹೇಳ್ದೆ ತಾನೆ ಸಿದ್ದು ನಿನಗೆ. ಅವಳು ಸವಾಸಕ್ಕೆ ಹೋಗ್ಬೇಡ, ಅವಳು ಸವಾಸ ಬೇಡ ಅಂತೇಳಿ ನಾನು ಹೇಳ್ದೆ ತಾನೆ, ಆದರೆ ನೀನು ಕೇಳಲಿಲ್ಲ ನೋಡು. ಇವತ್ತು ನಿನಗೆ ಅನುಭವ ಆಗ್ತಾ ಐತೆ. ಸರಿ ಇಲ್ಲ, ಹುಟ್ಟು ಲೋಫರ್ ಮುಂಡೆ. ಅವಳು ಸವಾಸಕ್ಕೆ ಮಾತ್ರ ಇನ್ಮೇಲಿಂದ ಹೋಗೋದಿಲ್ಲ. ಇಲ್ಲಿಗೆ ಲಾಸ್ಟು. ಏನೋ ನಾನು ಇವತ್ತು ಬಂದೆ ಮಾತಾಡ್ಸೋಣ ಅಂತ ಅವ್ನು ಯಾವನ ಜೊತೆಗೆ ಮಾತಾಡ್ತಿದ್ಲು. ನನಗೆ ಸಿಟ್ಟಿಗೆ ತಡಿಯೋಕ್ಕಾಗ್ದಿಲ್ಲದಕ್ಕೆ ಪದ್ಮಾಕಂಗೂ ಶಂಕರಣ್ಗೂ ಫೋನ್ ಮಾಡಿ ಕರೆಸ್ಬಿಟ್ಟು ಚೆನ್ನಾಗಿ ಹೋಗ್ತು ಮನೆ ಹತ್ರ ಕರ್ಕೊಂಬಂದೆ. ಬಿಡು, ಯಾಕೆ ಅವಳ ಜೀವನ ಹಾಳು ಮಾಡೋಣ ಅಂತ ಒಂದು ಕಾರಣಕ್ಕೋಸ್ಕರ ಏನೋ ನಾನು ಹೇಳಿದೆ. ಅಷ್ಟಕ್ಕೂ ನಾನು ಯಾಕೆ ಅವಳ ಬಗ್ಗೆ ಟೆನ್ಷನ್ ತಗೋಬೇಕು? ಅದಕ್ಕೆ ನನಗೆ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು. ಇಲ್ಲಿ ನೆರಳಿತ್ತಲ್ಲ, ಮರದ ನೆರಳು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡೆ. ಬೇಡ ಬಿಡು, ತಲೆ ಕೆಡಿಸ್ಕೋಬೇಡ. ಅವಳು ಯಾರನ್ನಾದ್ರೂ ಮದುವೆ ಆಗ್ಲೇಳು, ನಿನಗೆ ಯಾಕೆ? ಅವಳು ಆಗ್ಲೇಳ, ಜೀವನ್ನೇ ಮದುವೆ ಆಗ್ಲೇಳು, ಸುಮ್ಮನಿರು. ನೀನು ಯಾಕೆ ಟೆನ್ಷನ್ ತಗೊಂಡು ನೀನು ಯಾಕೆ ಸುಮ್ಮನೆ ನಿನ್ನ ಲೈಫ್ ಹಾಳು ಮಾಡ್ಕೊಂತೀಯ? ಬುದ್ಧಿ ಇಲ್ಲ ನಿನಗೆ. ಇನ್ಮೇಲೆ ಏನು ಹೇಳೋಕ್ಕೋಗಲ್ಲಪ್ಪ. ನಾನು ಬಂದು ಹಾಸ್ಪಿಟ್ಲ್ ಖರ್ಚೆಲ್ಲ ಇಟ್ಟು 60,000 ಆಯಿತು. 50,000 ರಿಂದ 60,000 ರೂಪಾಯಿ ದುಡ್ಡು ನನ್ನ ಕೈಯಿಂದ ನಾನು ಇಟ್ಟು ಇವತ್ತು ಎಂಥ ಪರಿಸ್ಥಿತಿ ಸಿಕ್ಕಂಡೆ ನೋಡು. ಅದಕ್ಕೆ ಇನ್ಮೇಲೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಬಿಡು, ಹಾಳಾಗಿ ಹೋಗ್ತಾಳೆ. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾಳೆ ಧನುಷ. ಅವಳಂತೂ ಉದ್ಧಾರ ಆಗಲ್ಲ. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಅವಳ ಮೇಲೆ. ಈ ರೀತಿ ಅವಳು ನನಗೆ ಮೋಸ ಮಾಡಿದ್ಲು ಅಂತಂದರೆ ಅವಳಂತೂ ಉದ್ಧಾರ ಆಗಲ್ಲ. ನಾನು ಹೆಂಗೆ ಅಂತ ನಿನಗೂ ಗೊತ್ತಲ್ಲ, ನಾನು ಎಂಥವನು ಅಂತ. ನೀನು ಹೆಂಗೆ ಅಂತ ಗೊತ್ತು. ಅವಳಿಂದ ಕೆಟ್ಟವನಾಗಿದ್ದೆ ಅಷ್ಟೇ. ನಿನ್ನ ಹತ್ರ ಒಳ್ಳೆ ಗುಣ ಐತೆ, ಒಳ್ಳೆ ಮನಸ್ಸೈತೆ, ನನಗೆ ಗೊತ್ತು ಸಿದ್ದು ನಿನ್ನ ಹತ್ರ ಎಂಥ ಮನಸ್ಸೈತೆ ಅಂತೇಳಿ. ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಬಿಟ್ಟಾಕ್ಬಿಡು. ಅಲ್ಲಿಗೆ ಬಿಟ್ಟಾಕಿ ಅವಳು ಯಾರನ್ನಾದ್ರೂ ಮದುವೆ ಆಗ್ಲೇಳು. ನಿನಗೇನು ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಬೇರೆಯವ್ರನ್ನ ಯಾರನ್ನಾದ್ರೂ ಮದುವೆ ಆದರೆ ಆಯಿತು ಅಷ್ಟೇ. ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಜೀವನ ಸರಿ ಮಾಡಕ್ಕೆ ಹೋಗ್ಬೇಡ, ಹಾಳಾಗಿ ಹೋಗ್ಬೇಕು ಅವಳು. ಅನುಭವಿಸ್ಬೇಕು. ಅವಳು ಹೇಳಿದ ಮಾತು ಕೇಳಲಿಲ್ಲ ಅಂತ ಅಂದಮೇಲೆ ಸುಮ್ಮನೆ ಅವಳಿಗೆ ಬಿಟ್ಬಿಡ್ಬೇಕು. ಅವಳಿಗೆ ಅವಾಗ ಕಷ್ಟ ಅನುಭವಿಸ್ತಾ ಗೊತ್ತಾಗುತ್ತೆ. ಇವಾಗ ನೀನು ಸುಮ್ಮನೆ ಅವಳು ಮದುವೆ ಆದರೆ ನೀನು ನೋವು ಅನುಭವಿಸ್ಬೇಕಾಗುತ್ತೆ. ಇಲ್ಲೋಡ ಮುಂದೆ ನಿಮ್ಮ ಅಣ್ಣ ತಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರನ್ನ ದೂರ ಮಾಡ್ಕೋಬೇಕಾಗುತ್ತೆ ಇವಳ ಸಲುವಾಗಿ. ಇವಳಂತೂ ನಿಮ್ಮ ಮನೆಯಾಗೆ ಕಾಪುರ ಮಾಡಲ್ಲ, ಇರೋದು ಇಲ್ಲ ಇವಳು ಅಂಥವಳು. ಸರಿನಾ? ನಾನೆಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಿದ್ದೀನಿ. ಒಂದು ಟೈಮ್ ನೀನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಲ್ಲ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರೂ ಒಳ್ಳೆಯವರು.
ಸುಮ್ಮನೆ ಅಂಥವ್ರನ್ನೆಲ್ಲ ನೀನು ದೂರ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಂತಿ ಇವಳನ್ನ ಮದುವೆ ಆಗಿ. ಸುಮ್ಮನೆ ಅವಳನ್ನ ಕೈ ಬಿಟ್ಬಿಡು. ಕೈ ಬಿಟ್ಟು ನಿನ್ನ ಪಾಡಿಗೆ ನೀನು ಆಯ್ತು, ನಿನ್ನ ಕೆಲಸ ಆಯ್ತು ಅಮ್ಮಂಗಿರು ಅಷ್ಟೇ. ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಏನಮ್ಮ ಏನೋ ಹೇಳ್ತಾ ಇದ್ದೆ ಧನುಷ? ಇವನೇ ಅಕ್ಕ ಫಸ್ಟ್ ಇಷ್ಟಪಟ್ಟಿದ್ದು ಸ್ವಾತಿನ. ಅವಳು ಇವಾಗ ಅಜ್ಜಿವನ್ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡಿದ್ದಾಳಲ್ಲ, ಅದಕ್ಕೆ ಪಾಪ ಬೇಜಾರ ಮಾಡ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ. ಅದಕ್ಕೆ ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ನಿನ್ನ ಕೈ ಬಿಟ್ಬಿಡು, ನಿನ್ನ ಜೀವನ ನೀನು ನೋಡ್ಕೊ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಅವಳ ಜೀವನ ಹಾಳಾಗೋದೇ ಒಳ್ಳೇದು. ಅವಳಿಗೆ ಗೊತ್ತಾಗುತ್ತೆ, ಅವಳು ಅನುಭವಿಸ್ತಾಳೆ ಅಷ್ಟೇ. ಬೇಗ ಮದುವೆ ಆಗ್ಲೇಳ ಅವಳನ್ನು. ಮದುವೆ ಆಗುವಂತಲೇ ಹೇಳ್ಬೇಕು. ಒಟ್ಟು ಲೋಪರ್ ನನ್ನ ಮಗ ಇದಾನವನು, ಜೀವ ನಂಬನು ಒಟ್ಟು ಲೋಪರ್. ಕಟ್ಕೊಂಡು ಹೋಗ್ಲಿ, ಸುಮ್ಕಿರಪ್ಪ. ಮದುವೆ ಆಗಿ ಹೋಗಿ ಅನುಭವಿಸ್ಬೇಕು, ಸುಮ್ಕಿರು. ಅಂತ ಲೊಡೆಯರ್ನೆಲ್ಲ ನಾ ತಡಿಬಾರ್ದು. ಅದಕ್ಕೆ ಗಗನಕ್ಕ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ತಡಿಬೇಡ ಸಿದ್ದು ಅಂತ. ತುಂಬ ಒಳ್ಳೆಯವನು ಪಾಪ ಇವನ್ ಜೀವನ. ನಾನು ಅದಕ್ಕೆ ಹಂಗೆ ಅನ್ಕೊಂತಿದ್ದೆ, ಅಯ್ಯೋ ತುಂಬ ಒಳ್ಳೆಯವನು ಸಿದ್ದು. ಹೋಗಿ ಆ ಎಮ್ಮರಿ ಅಂತ ರಾಕ್ಷಸಿ ಅಂತ ಅವಳನ್ನ ಮದುವೆ ಆಗ್ತಾ ಇದ್ದಾನಲ್ಲ, ಇವನಿಗೆ ಯಾಕಪ್ಪ ಬುದ್ಧಿ ಇಲ್ಲ ಅಂತ ಅನ್ಕೊಂತಿದ್ದೆ. ನಿಜ ನಾನು ಹಂಗೆ ಅಂದ್ಕೊಂತಿದ್ದೆ. ಸುಮ್ಮನೆ ಅವನ ಜೀವನ ಹಾಳು ಮಾಡ್ಕೊಂತಾನಲ್ಲ, ಅವಳು ಸವಾಸ ಮಾಡಿ ಅಂದ್ಕೊಂತಿದ್ದೆ. ಏನು ಮಾಡಲಿ ಪಾಪ, ಅವನು ಇಷ್ಟಪಟ್ಟಿರೋದು ಯಾಕೆ ನಾನು ದೂರ ಮಾಡಲಿ ಅಂತ ಪಾಪ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಗಗನಕ್ಕ. ಆದರೆ ಇವಾಗ ಆಳ ಸಲುವಾಗಿ ಮಾತು ಬಿಟ್ಟಿದ್ದ. ಅದಕ್ಕೆ ಈಗ ಬಂದು ನಾನೇ ಮಾತಾಡಿಸ್ದೆ ಕೂತ್ಕೊಂಡಿದ್ದ ಯೋಚನೆ ಮಾಡ್ತಾ. ಅದಕ್ಕೆ ಇವಾಗ ನಾನೇ ಹೇಳ್ತಾ ಇದ್ದೀನಿ ಪಾಪ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ, ತುಂಬ ಕೋಪ ಬರ್ತೈತೆ. ಆದ್ರೂ ಸುಮ್ಮನಾಗ್ಬಿಡ್ತೀನಿ ಇನ್ಮೇಲೆ. ಇಷ್ಟು ಹೇಳ್ದಲ್ಲ ಧನುಷ, ಸುಮ್ಮನಾಗ್ಬಿಡ್ತೀನಿ. ನನ್ನ ಕಣ್ಣೆದ್ರಿಗೇನೆ ಅವಳ ಜೀವನ ಹಾಳಾಗಬೇಕು. ನನ್ನ ಕಣ್ಣೆದ್ರಿಗೆ ಇಂಥ ಒಳ್ಳೆ ಹುಡುಗನ ನಾನು ಮದುವೆ ಆಗಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಂಗಾಗೆ ಆಗುತ್ತೆ ಬಿಡಪ್ಪ. ಅಯ್ಯೋ ನೀನು ಅದಕ್ಕೆ ಗೊತ್ತಾಗಲ್ಲ, ಅದಕ್ಕೆ ತಿಳಿಯಲ್ಲ. ಜೀವಿತ ಇಲ್ಲದ್ದೆಲ್ಲ ಹೇಳ್ತಾಳೆ. ಅವಳ ಮಾತಿಗೆ ಬೆರ್ಗಾಗ್ಬಿಟ್ಟೈತೆ ಅದು ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಡುತ್ತೆ. ಮೊನ್ನೆ ಹೊಸ ವರ್ಷದಾಗ ಒಂದು 2,000 ರೂಪಾಯಿದೊಂದು ಡ್ರೆಸ್ ಕೊಡ್ಸೇವನಿ. ಅದಕ್ಕೆ ನನ್ನ ಡ್ರೆಸ್ಸು ಸಾವಿರ ಗಟ್ಟಲೆ ಕೇಳೋಳು. ಆದರೆ ನಾನು ಅದೆಲ್ಲ ಕೊಡ್ಸೋಕೆ ಹೋಗಲಿಲ್ಲ. ಅಷ್ಟೊಂದು ಯಾಕೆ ಸುಮ್ಮನೆ ಡ್ರೆಸ್ಗಳಿಗೆಲ್ಲ ಇಡ್ತೀಯ? ಈಗ ಒಂದು ಒಡವೆನೋ ಒಂದು ಬೆಳ್ಳಿನೋ ಬಂಗಾರನ ಆದರೆ ನನಗೆ ಉಳಿತಾಯ ಮಾಡೋದು ಮುಖ್ಯ ಅಕ್ಕ. ನನಗೆ ಮುಂದೆ ಏನಕ್ಕಾದ್ರೂ ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಉಳಿತಾಯ ಮಾಡೋ ಅಂಥ ಮನಸ್ಸು. ಯಾಕೆ ಬಟ್ಟೆಗೆಲ್ಲ ಅಷ್ಟೊಂದು ಹಾಕ್ತೀಯ? ಸುಮ್ಮನೆ ಏನಾದರೂ ಒಂದು ಜೊತೆ ಕಿವಿ ಒಲೆ ತಗೋ ಅಂತ ನಾನು ಈ ಥರ ಕೊಡಿಸಿದ್ದೀನಿ. ಅದಕ್ಕೆ ಅಯ್ಯೋ ಬಟ್ಟೆ ಕೊಡಿಸಿಲ್ಲ, ಅವನ್ನೆಲ್ಲ ಒಂದು 2,000 ರೂಪಾಯಿ ಬಟ್ಟೆ ಕೊಡ್ಸವನೇ, ಅದಕ್ಕೆ ಅವನಿಂದೆ ಓಡಾಡುತ್ತೆ ಅಷ್ಟೇ. ಬಿಡು, ಕೈ ಬಿಟ್ಬಿಡ್ತೀನಿ ಇವತ್ತೇ ಲಾಸ್ಟ್. ಅವಳು ಮಾತಾಡ್ಸೋದಿಲ್ಲ, ಅವಳು ಸವಾಸಕ್ಕೆ ಹೋಗೋದಿಲ್ಲ. ಯಾವನ್ನ ನಮ್ಮ ಮದುವೆ ಆಗಲಿ ಅವಳು ಹಾಕ್ನಿ ಅಂದ್ರೆ ಇನ್ಮೇಲೆ ನಾನು ಆಗಲ್ಲ ಅಷ್ಟೇ. ಯಾವನ್ನ ನಮ್ಮ ಮದುವೆ ಆಗಿ ಹೆಂಗನೇ ಇರಲಿ ಅವಳು, ನನಗೆ ಅವಳು ಸುದ್ದಿನೇ ಬೇಡ ಅಷ್ಟೇ. ಮತ್ತೆ ಅಂಥವ್ರನ್ನ ಸುಮ್ಮನೆ ಕೈ ಬಿಟ್ಬಿಡ್ಬೇಕಣಪ್ಪ. ನಾನು ಎಂಥ ಲೋಫರ್ ಅಂತಂದ್ರೆ ನಮ್ಮೂರೇನೇ ಒಂದು, ನನ್ನ ತವ್ರ ಮನೆಯೇ ಒಂದು. ನಾವೆಲ್ಲ ನೋಡಿದ್ದೀವಿ. ಅವನ ಹಣೆ ಬರ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಗೊತ್ತು ಅನ್ಸುತ್ತೆ ನಿನಗೆ? ಗುಂಡಪ್ಪ ಗೊತ್ತು ಕಣಮ್ಮ. ಗುಂಡ ಮತ್ತು ಸಂಜು ಅವರೆಲ್ಲ ಪರಿಚಯ ಇದ್ದಾರೆ, ಫ್ರೆಂಡ್ಸ್ ಅವರೆಲ್ಲನ. ನನಗಿನ್ನ ದೊಡ್ಡವರೇನೆ, ಆದರೆ ಪರಿಚಯ ಇದ್ದಾರೆ. ಮಾತಾಡ್ಸ್ಕೊಂಡು ಬರ್ತೀನಿ. ಯಾಕಂದರೆ ಹೊಲ್ದಕ್ಕೆ ಏನ್ಕನ ಬರ್ತಿರ್ತಾರೆ. ಈಗ ನಾವು ಏನಾದ್ರೂ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿದಾಗ ಅಲ್ಲಿ ನಿಮ್ಮ ಹೊಲ್ದಕ್ಕೆ ಹೋಗಿ ತೂಕ ಮಾಡ್ಕೊಂಡು ಅಲ್ಲಿಗೂ ಹೋಗ್ತಾರಲ್ಲ, ಆವಾಗ ನಾನು ಆ ಗಾಡೀಲಿ ಹೋಗಿ ಹಂಗೆ ಮಾತಾಡಿಸ್ಕೊಂಡು. ತುಂಬ ಚೆನ್ನಾಗಿ ಬೆಳೀತಾರೆ ನಿಮ್ಮ ತಮ್ಮ ಅವರು, ಗುಂಡ ಅಪ್ಪ ಅವರು ಚೆನ್ನಾಗಿ ಬೆಳೀತಾರೆ. ಎಲ್ಲ ಬೆಳೆ ಎಲ್ಲನ ಚೆನ್ನಾಗಿ ಬೆಳೀತಾರೆ. ಗೊತ್ತು, ಪರಿಚಯ ಐತೆ ಕಣಮ್ಮ. ಪರಿಚಯ ಐತೆ. ಏನು ಮಾಡಲಿ ಈಗ ನೋಡಿ, ಹಿಂಗಾಯ್ತು ಕಣಕ್ಕ. ಏನು ಮಾಡೋದಪ್ಪ, ಇವಾಗ ಬಿಟ್ಟಾಕ್ಬಿಡ್ತೀನಿ. ಹಾಳಾಗಿ ಹೋಗ್ಲಿ ಬಟ್ ಅವಳೇ ಬಂದು ನನ್ನ ಹತ್ರ ಕಾಲಿಟ್ಕೊಂಡು ಬಿಡ್ಕೊಂಡು ಸಿದ್ದು ನಿನ್ನ ಮದುವೆ ಆಗ್ತೀನಿ ಅಂತಂದ್ರೆ ನಾನು ಒಪ್ಕೊಳ್ಳಲ್ಲ. ಬೇಡ ಬಿಡಪ್ಪ, ಕೈ ಬಿಟ್ಟಾಕ ಸುಮ್ಮನಾಗು. ಏನು ಅವಜ್ಜಿ ಯಾರ ಒಂದು ನನ್ನ ಕೋಳಿ ಕೂಗಿರೇನೆ ಬೆಳ್ಕರಿಯೋದು ಅಂತ ಕೋಳಿ ತಗೊಂಡೋಗಿದ್ಲಂತೆ. ಬೆಳಗಾಗಲ್ಲ, ಎಲ್ಲ ಜನ ನಾನು ನುಡಿಕೊಂಬತ್ತಾರೆ ಅಂತ. ಆಗ ಹಂಗೆ ಆತಿದ್ರದು. ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಅವ್ನ ಮದುವೆನೇ ಆಗಲ್ಲ ನಮ್ಮಂಗೆ ಆಗೈತವಳೆ ಅಷ್ಟೇ. ನಿನ್ಗೇನು ಈಗಳಪ್ಪ, ಒಳ್ಳೆಯವ್ರು ಇದ್ದೇ ಇರ್ತಾರೆ. ಒಳ್ಳೇದು ಹಾಗೆ ಆಗುತ್ತೆ. ಸಿದ್ದು, ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ, ಒಳ್ಳೇದು ಹಾಗೆ ಆಗುತ್ತೆ ಖಂಡಿತ. ನೀನೆಂಥ ಒಳ್ಳೆ ಹುಡುಗ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ರ ಎಷ್ಟು ಪ್ರಾಮಾಣಿಕತೆ ಅನ್ನೋದೈತೆ, ಎಷ್ಟು ಕಷ್ಟ ಜೀವಿ ಅನ್ನೋದು ಗೊತ್ತು. ಗಗನಕ್ಕ ಕಾಲೇಜ್ಗೂ ಬಂದು ಓದ್ಕೊಳ್ತಾ ತೋಟದಲ್ಲಿ ಗೊಬ್ಬರ ಹಾಕೋದಾಗಿರ್ಬೋದು, ತೋಟದ ಕೆಲಸ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇವ್ನು ಮಾಡೋದು. ಮನೆಯಲ್ಲಿ ಇವಾಗ 3 ಮನೆ ಕಟ್ಟಿದ್ದಾರೆ. ಎಲ್ಲ ಇವ್ರ ಅಣ್ಣ ತಮ್ಮ ಎಲ್ಲ ನಾವು ಮನೆಗೆ ಒಂದ್ಸತಿ ಹೋಗಿದ್ವಿ. ಅವಾಗೆಲ್ಲ ನಾನು ನಮ್ಮ ಅಣ್ಣನೂ ತುಂಬ ಕ್ಲೋಸ್ ಇದ್ದ. ನಮಗೆ ಬಿಡಿಸ್ಬಿಟ್ಟ. ಅವಳು ಇಲ್ಲದೆಲ್ಲ ಹೇಳ್ಬಿಟ್ಟು ಹಿಂಗೆಲ್ಲ ಇವ್ರು ಯಾವಾಗ ಕ್ಲೋಸ್ ಆದ್ರೋ ಅವಾಗ ನಾವು ಇವನ ಜೊತೆ ಮಾತ್ಬಿಟ್ವಿ. ನಮ್ಮ ಅಣ್ಣ ನಾನು ಇಬ್ಬರು ಹೋಗಿದ್ವಿ ಇವ್ರ ಮನೆಗೆ, ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಮಗೆ ಗೊತ್ತೈತೆ ನಿನ್ನ ಹತ್ರ ಎಂಥ ಒಳ್ಳೆತನ ಐತೆ ಅನ್ನೋದು ನನಗೆ ಗೊತ್ತು. ನನ್ನ ಮನಸ್ಸಲ್ಲಿ ಇವತ್ತು ನನಗೆ ನೀನು ಎಂಥ ಒಳ್ಳೆಯವನಂತ ನನಗೆ ಗೊತ್ತೈತೆ. ಆದರೆ ಅದಕ್ಕೆ ಅದು ನಿನ್ನ ಒಳ್ಳೆ ಮನಸ್ಸು ಅನ್ನೋದು ಅರ್ಥ ಆಗ್ತಿಲ್ಲ. ಬಿಟ್ಬಿಡು, ಇಲ್ಲಿ ಬಿಟ್ಟಾಕ್ಬಿಟ್ಟು ಮದುವೆ ಆಗೋದೇ ಒಳ್ಳೇದು ಅಂತ ಅನ್ಕೊಬಿಡು. ಆ ಜೀವನ ಮದುವೆ ಆಗಬೇಕು. ಆವಾಗಲೇ ಅವಳಿಗೆ ಇಷ್ಟೊಂದೆಲ್ಲ ಹಠ ಮಾಡ್ತಾ ಇದ್ದಾಳೆ ಅಂತಂದರೆ, ಇಷ್ಟೊಂದೆಲ್ಲ ಅವಳು ಅಷ್ಟೊಂದು ಹಠ ಸಾಧಿಸ್ತಾ ಇದ್ದಾಳೆ ಅಂತಂದರೆ ಏನೋ ಒಂದು ಕೇಡ್ಗಾಲಕ್ಕೆ. ಅದನ್ನು ಬಿಟ್ಬಿಡ್ಬೇಕು. ಅವ್ರಿಗೆ ಕೈ ಬಿಟ್ಬಿಟ್ರೆ ತಾನಾಗಿ ತಾನು ಅರ್ಥ ಆಗುತ್ತೆ. ಅದನ್ನು ಕಟ್ಟಾಕಬಾರ್ದು ಅಷ್ಟೇ. ಅಮ್ಮನಿಗೆ ನಾನು ಅದನ್ನೇ ಹೇಳೋದು, ಏನಾನ ಮಾಡಲಿ ಬಿಡಕ್ಕ, ರೂಮಲ್ಲಿ ಎಲ್ಲೂ ಕೂಡಾಕ್ಬೇಡ್ರಿ, ಸುಮ್ಮನೆ ಅವಳನ್ನ ಕೈ ಬಿಟ್ಬಿಡ್ರಿ, ಯಾವ ರೂಮಾಗ ಕೂಡಾಕೋದು ಅದೆಲ್ಲ ಮಾಡಬೇಡ್ರಿ ಅಂತ ಹೇಳ್ತೀನಿ. ಸುಮ್ಮನೆ ಅವಳನ್ನ ಕೂಡಾಕಿ ಏನಾಗಬೇಕಾಗೈತೆ? ಮದುವೆ ಆಗಲ್ಲ ಕಣಕ ನಾನು ಅಂತ ಅಮ್ಮಗೆ ಹೇಳ್ಬಿಡು ಅಷ್ಟೇ. ಯಾರಿಗಾನ ಕೊಟ್ಟು ಮಾಡ್ರಿ, ನಾನು ಆಗಲ್ಲ, ಇಷ್ಟೊಂದೆಲ್ಲ ಆದಮೇಲೆ ಇಷ್ಟೊಂದೆಲ್ಲ ಅವಳು ಮಾಡ್ಯವಳೆ ಅಂದಮೇಲೆ ನಾನು ಯಾಕಾಗಣ ಅಂತಾನೆ ಅಷ್ಟೇ.
ನಾನು ಹೋಗಿ ಹೇಳ್ಬಿಡ್ತೀನಿ, ನಾನು ಆಗಲ್ಲ, ಯಾರಿಗಾನ ಕೊಟ್ಟು ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಇನ್ಮೇಲೆ ಅವರೇ ಬಂದು ಕೇಳಿದ್ರು ನಾನು ಆಗಲ್ಲ, ಬೇಡ, ಈಗ ನಾನು ಮಾಡಿರೋ ತಪ್ಪಿಗೆ ನಾನು ಏನೋ ಅವಾಗ ಅದು ವಯಸ್ಸು ಅನ್ನೋದು ಇರುತ್ತಲ್ಲ, ತಪ್ಪಿಗೆ ನನ್ನ ಹಾಸ್ಪಿಟ್ಲಿಗೆ ದುಡ್ಡು ಏನಿತ್ತು ನಾನು ಬಗೆಹರಿಸ್ಕೊಂಡಿದ್ದೀನಿ. ನನಗೂ ಅದಕ್ಕೂ ಕರ್ಮ, ನನಗೇನು ಅದು ಶಾಪ ತಟ್ಟಲ್ಲ, ಅಲ್ಲಿಗೂ ಮುಗೀತು. ನಾನು ದುಡ್ಡು ಇಟ್ಟಿದ್ದೀನಿ, ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ, ನೋಡ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ನೋಡ್ಕೋಬೇಕಂತ ನೋಡ್ಕೊಂಡಿದ್ದೀನಿ. ಆದರೆ ಅವಳು ನನಗೆ ಮೋಸ ಮಾಡಿದಾಳೆ, ಅವಳಿಗದು ಒಳ್ಳೇದಂತೂ ಆಗಲ್ಲ. ನೋಡಿ ನನ್ನ ಕಣ್ಣೆದ್ರಿಗೆ ಅನ್ಭವಿಸ್ತಾಳೆ. ನಾನಂತೂ ಇಪ್ಪಟ್ಟು ಮದುವೆ ಆಗಲ್ಲ ಧನುಷ, ಮದುವೆ ಆಗಲ್ಲ ಇನ್ಮೇಲೆ ಅವಳು. ಆಗ್ಬೇಡ ಬಿಡಪ್ಪ, ನಿನ್ನ ಹತ್ರ ಇಷ್ಟು ಒಳ್ಳೆ ಮನ್ಸೈತೆ, ಸುಮ್ಮನೆ ಆಗಿ ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊಂತೀಯ? ಬೇಡ, ಆಗಬೇಡ, ಸುಮ್ಮನೆ ನಿನ್ನ ಜೀವನ ನೀನು ನೋಡ್ಕೊಂಡು ಸಂತೋಷವಾಗಿ ಖುಷಿಯಾಗಿ ಇರೋದು ನೋಡು. ಸುಮ್ಮನೆ ಯಾಕೆ ನೀನು ಅವಳು ಮದುವೆ ಆಗಿ ಯಾಕೆ ಟೆನ್ಷನ್ ತಗೊಂಡು ಹೋಗ್ತೀಯ? ಸಿದ್ದು ತುಂಬ ಒಳ್ಳೆ ಹುಡುಗ, ಇವಾಗ ಇಲ್ಲಿ ಕೂತ್ಕೊಂಡಿದ್ದ ಯೋಚನೆ ಮಾಡ್ತಾ, ಅದಕ್ಕೆ ಅವಳ ಮದುವೆ ಆಗೋದೇ ಒಳ್ಳೇದು. ಜೀವನ ಅವಳು ಮದುವೆ ಆಗಬೇಕು, ಜೀವನ ಅವಳು ಮದುವೆ ಆದ್ರೇ ಚೆನ್ನಾಗಿರೋದು. ಇವಾಗ ಸಿದ್ದು ಅಂತ ಒಳ್ಳೆ ಹುಡುಗನ ಮಿಸ್ ಮಾಡ್ಕೊಂಡಲ್ಲ ಅಂತ ಸಿದ್ದನ ಬೆಲೆ ಏನು ಅಂತ ಗೊತ್ತಾಗದ ಅವಳಿಗೆ. ಇವಾಗ ಇವನೇನಾದರೂ ಅವಳು ಮದುವೆ ಆದರೆ ಬಲವಂತವಾಗಿ ಸುಮ್ಮನೆ ಇವಳ ಜೀವನ ಹಾಳು ಮಾಡ್ಕೊಂಡಂಗಾಗುತ್ತೆ. ತುಂಬ ಒಳ್ಳೆ ಹುಡುಗ, ಅವರ ಅಪ್ಪ ಅಮ್ಮ ಎಲ್ಲ ಒಳ್ಳೆಯವರು. ಸುಮ್ಮನೆ ಇವಾಗ ಇವನ ಜೀವನ ಹಾಳು ಮಾಡ್ಕೊಂಡಂಗಾಗುತ್ತೆ. ಬಲವಂತವಾದ ಬೇಡ, ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಅವಳನ್ನ. ಆವಾಗ ಅವಳಿಗೆ ಗೊತ್ತಾಗುತ್ತೆ, ಒಂದಲ್ಲ ಒಂದಿನ ಅವಳೇ ಪಶ್ಚಾತ್ತಾಪ ಪಡ್ತಾಳೆ. ಹಂಗಾದ್ರೆ ಅವಳಿಗೆ ಬುದ್ಧಿ ಬರೋದಿಲ್ಲ ಅಂತಂದರೆ ಬುದ್ಧಿ ಬರೋಲ್ಲ. ಸುಮ್ಮನೆ ಇವನ ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಹೇಳ್ರಿ? ಅದಕ್ಕೆ ನಾವು ಸಿದ್ದುಗೆ ಹೇಳ್ತಾ ಇದ್ದೀವಿ, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಬಿಡಪ್ಪ ಅಂತೇಳಿ ಅದಕ್ಕೆ ಇವನಿಗೆ ಹೇಳ್ತಾ ಇದ್ದೀವಿ. ತುಂಬ ಒಳ್ಳೆಯವನಂದರೆ ನಾನು ನಮ್ಮಣ್ಣ ಚೆನ್ನಾಗಿದ್ವಿ ಮುಂಚೆ ಎಲ್ಲನ, ಅವಳ ಜೊತೆ ಕ್ಲೋಸ್ ಆಗಿ ಅವಳು ಯಾವಾಗೆಲ್ಲ ಈ ರೀತಿ ಇದು ಮಾಡಿದ್ಲು ಆವಾಗಿಂದ ನಮ್ಮ ಜೊತೆ ಮಾತ್ಬಿಟ್ಟು ಇಲ್ಲ ಸಲದೆಲ್ಲ ಜಗಳನೂ ತಂದಿಕ್ಕಿದ್ಲು. ನಮ್ಮಣ್ಣನೂ ಸಿದ್ದು ತುಂಬ ಕ್ಲೋಸ್ ಆಗಿದ್ರು, ಎಲ್ಲ ಒಂದೇ ಹತ್ರ ಇದ್ವಲ್ಲ ಎಜುಕೇಷನ್ಗೆಲ್ಲ, ಅವಾಗೆಲ್ಲ ಪರಿಚಯ ಆಗಿದ್ದವರು. ತುಂಬ ಚೆನ್ನಾಗಿದ್ವಿ. ನಾನು ನಮ್ಮಣ್ಣ ಒಂದು ಟೈಮ್ ಸಿದ್ದೂರ ಮನೆಗೆ ಹೋಗಿದ್ವಿ, ತುಂಬ ಒಳ್ಳೆಯವರು. ನನಗೆ ಇವ್ರ ಹತ್ರ ಎಂಥ ಮನಸ್ಸೈತೆ ಅಂತ ನನಗೆ ಗೊತ್ತೈತೆ. ಅದಕ್ಕೆ ನಮ್ಮನ್ನೆಲ್ಲ ದೂರ ಮಾಡಿಬಿಟ್ಲು. ಆವಾಗ ಅವಳ ಸಲುವಾಗಿ ನಮ್ಮ ಜೊತೆನೂ ಮಾತ್ಬಿಟ್ಟ, ನಮ್ಮ ಜೊತೆನೂ ಕೆಟ್ಟವನಾದ ಸಿದ್ದು. ಆದರೆ ಇವನ ಹತ್ರ ಒಳ್ಳೆ ಮನಸ್ಸು, ಪ್ರಾಮಾಣಿಕ ವ್ಯಕ್ತಿ. ದುಡ್ಡು ಹೇಗೆ ಉಳಿಸ್ಬೇಕು, ಸೇವ್ ಮಾಡಬೇಕು, ಮುಂದೆ ನಾವು ಹೆಂಗೆ ದುಡ್ಡು ಇಟ್ಕೋಬೇಕು, ಎಲ್ಲ ಪ್ರತಿಯೊಂದು ಹೊಲ ಐತೆ, ಎಲ್ಲ ಚೆನ್ನಾಗಿದ್ದಾರೆ ಮನೆ ಕಡೆ. ಒಳ್ಳೆ ಹುಡುಗ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.